ಗವರ್ನರ್ ಭಾಷಣದ ಮೇಲೆ ವಿಧಾನಸಭೆಯಲ್ಲಿ ಚರ್ಚೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಸಮರ. ರಾಜ್ಯಪಾಲರ ನಡೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಖಂಡಿಸಿದ್ದಾರೆ. ಸರ್ಕಾರ ಕೊಟ್ಟಂತ ಭಾಷಣವನ್ನ ಸಂಪೂರ್ಣವಾಗಿ ಓದದೆ ಕೆಲವು ಪದಗಳನ್ನ ಓದಿ ಅವರು ನಿರ್ಗಮಿಸಿದ್ರು. ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆಯೂ ಖಂಡಿಸಿದ್ರು. ಒನ್ಸ್ ಅಗೇನ್ ಇವತ್ತು ಸದನದಲ್ಲಿ ಸಿದ್ದರಾಮಯ್ಯನವರು ಖಂಡಿಸಿದ್ದಾರೆ. ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡವಾದ್ರು. ಅಶೋಕ್ ಮಾತನಾಡುವಂತ ವೇಳೆ ಮುಖ್ಯಮಂತ್ರಿಗಳು ಎದ್ದು ನಿಂತಿದ್ದಾರೆ. ಅಶೋಕ್ ಮಾತನಾಡ್ತಾ ಇದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎದ್ದು ನಿಂತು ನಮ್ಮ ರಾಜ್ಯಪಾಲರು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ನಮ್ಮ ರಾಜ್ಯಪಾಲರು ಅಂತ ಆರ್ ಅಶೋಕ್ ಹೇಳಿದ್ರು. ನಮ್ಮ ರಾಜ್ಯಪಾಲರು ಅಂದ್ರೆ ಹೇಗೆ, ಅದು ಹೇಗೆ ಸಾಧ್ಯ, ಹೇಗದು ಅಂತ ಸಿದ್ದರಾಮಯ್ಯನವರ ಪ್ರಶ್ನೆ. ರಾಜ್ಯಪಾಲರು ರಾಜ್ಯದ ರಾಜ್ಯಪಾಲರು ಅಷ್ಟೇ, ರಾಜ್ಯಪಾಲರಾದವರು ರಾಜ್ಯಕ್ಕೊಬ್ಬರು ರಾಜ್ಯಪಾಲರಷ್ಟೇ. ನಮ್ಮ ರಾಜ್ಯಪಾಲರು ಹೇಗೆ, ರಾಜ್ಯಪಾಲರಿಗೆ ಅವಮಾನ ಮಾಡುವಂತ ಪ್ರಶ್ನೆಯೇ ಇಲ್ಲ ಅಂತ ಸಿದ್ದರಾಮಯ್ಯನವರ ಮಾತು. ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ನೂರಾರು ಜನ ಬಂದ್ಬಿಟ್ರಿ. ಗವರ್ನರ್ ಮುಂದೆ ಅವ್ರ ಕಾರ್ಗೆ ಮಾತ್ರ ಒಂದು ಲೋಗೋ ಇರ್ತದೆ. ಅಶೋಕ ಸ್ತಂಭದ ಒಂದು ಲೋಗೋ ಇರ್ತದೆ. ಗವರ್ನರ್ ಕಾರ್ಗೆ ಮಾತ್ರ ಇರೋದು, ರಾಷ್ಟ್ರಪತಿಗಳ ಕಾರ್ಗೆ ಮಾತ್ರ ಇರೋದು. ಮುಖ್ಯಮಂತ್ರಿಗೂ ಇರಲ್ಲ, ಮಂತ್ರಿಗೂ ಇರಲ್ಲ, ನಮಗಿರಲ್ಲ. ನೀವು ಅಂತ ಸಂದರ್ಭದಲ್ಲಿ ನೀವು ಗವರ್ನರ್ನ ಕರ್ಕೊಂಬಂದು ಅಲ್ಲಿ ಕೂತರಿಸ್ಬಿಟ್ಟು ಅವ್ರ ಮುಂದೆ ರಾಯಲ್ ಚಾಲೆಂಜ್ ವಿಸ್ಕಿದು ಇಟ್ಬಿಡ್ತೀರಾ ನೀವು? ರೆಗ್ಯುಲರ್ ಅಫೆಂಡರು ಈ ಸರ್ಕಾರ. ರೆಗ್ಯುಲರ್ ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ, ಪದೇ ಪದೇ ಕಳ್ತನ ಮಾಡ್ತಾನಲ್ಲ ಅವನ್ನ ರೆಗ್ಯುಲರ್ ಅಫೆಂಡರ್ ಅಂತಾರೆ. ಅಬಿಚುವಲ್ ಅಫೆಂಡರ್. ಸರ್ಕಾರ ಹಿಂಗೆ ಗವರ್ನರ್ನ ಕರೆದು ಅಲ್ಲಿ ಅವಮಾನ ಮಾಡಿದ್ರಿ, ಗವರ್ನರ್ನ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ. ಏನ್ ಅರ್ಥ ಇದರಲ್ಲಿ ನಿಮಗೆ? ನಿರ್ಣಯ ನೀವು ಒಪ್ಕೊಂಡಿಲ್ಲ ಅಂದ್ರೆ ನೀವು ಪನ್ನಣ್ಣ ನಿಮ್ಮ ಸದಸ್ಯರು, ಅವರು ನಿಮ್ಮ ಅಡ್ವೈಸರು, ಲೀಗಲ್ ಅಡ್ವೈಸರು, ಅವ್ರಿಗೆ ಹೇಳ್ಬೇಕಾಯ್ತು CM ಅವರು, ನಾನು ಒಪ್ಕೊಂಡಿದ್ದೀನಪ್ಪ, ಮಂಡನೆ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ಅದ್ರ ಮೇಲೆ ಚರ್ಚೆ ಮಾಡು ಅಂತ. ಅದನ್ನ ಬಿಟ್ಬಿಟ್ಟು ಅವ್ರೇನು ಹೇಳಿದ್ರು? ಏನೇನು ಆರ್ಟಿಕಲ್ಗಳು ಇದೆಯೋ ಎಲ್ಲ ಓದಿದ್ರು. ಕೋರ್ಟ್ ಆದೇಶಗಳನ್ನ ಓದಿದ್ರು ಅವ್ರು ಬೇಕಾಗಿದ್ದ ಆದೇಶಗಳನ್ನು ಓದಿದ್ರು ಅವರು. ಬೇರೆ ನಾನು ಅದನ್ನೇ ಹೇಳಿದೆ, ಹಿಂದೆ ನಿಮ್ಮ ಆದೇಶಗಳನ್ನೇ ಓದ್ತಾ ಇದ್ದೀರಲ್ಲ, ಬೇರೆ ಬೇರೆ ಕೋರ್ಟಲ್ಲೂ ಆದೇಶಗಳಾಗಿದೆ. ನನ್ನ ಹತ್ರನೂ ಇದೆ ಆದೇಶಗಳು, ನಾನು ತಂದಿದ್ದೀನಿ ಆದೇಶಗಳು, ಕೋರ್ಟ್ ಆದೇಶಗಳು, ಜಡ್ಜ್ಮೆಂಟ್ಗಳು. ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನಿಮ್ ಗವರ್ನರ್ ನಮ್ಮ ರಾಜ್ಯಪಾಲರು ಆಯ್ತು, ನಮ್ಮ ಸರ್ಕಾರ ರಾಜ್ಯದ ರಾಜ್ಯಪಾಲರು, ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನಮ್ಮ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಹೆಂಗೆ? ರಾಜ್ಯಪಾಲರೇ ಪಕ್ಷ ನಾಯಕರು ಯಾವ ರೀತಿ ಮಾತಾಡಬೇಕು? ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು. ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು. ನಮ್ಮ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಅವ್ರ ರಾಜ್ಯಪಾಲರು ಅಂತ ಇದ್ದಾರ? ರಾಜ್ಯದ ರಾಜ್ಯಪಾಲರು ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ರಾಜ್ಯಪಾಲರು ಅಂತ ಇರಲ್ಲ. ನೀವ್ ಹೇಳಿದ್ರಿ ಈ ಕಡೆ ಬಂದು ಅವತ್ತು ಹಂಸರಾಜ್ ಭಾರದ್ವಾಜ್ ಅವರು ಪುಸ್ತಕ ಓದಿಲ್ಲ. ಬರ್ಕೊಟ್ಟಂಗೆ ನಾವು ಓದಕ್ ಆಗೋದಿಲ್ಲ. ಹೌದು, ಬರ್ಕೊಟ್ಟಾಗ ಓದಕ್ಕಾಗಲ್ಲ. ನಾ ಬರ್ಕೊಟ್ಟಾಗ ಓದ್ತಾರ ಅವ್ರು ಓದ್ತಾರ? ನಾ ಬರ್ಕೊಟ್ಟಾಗ ಓದ್ತಾರ ಅವರು? ನೀವು ಇಲ್ಲಿ ಕೂತ್ ಹೇಳಿದ್ರ ಅವತ್ತು ನಾ ಬರ್ಕೊಟ್ಟಾಗ ಓದ್ತಾರೇನ್ರಿ? ನೀವ್ ಬರ್ಕೊಟ್ಟಾಗ ಓದಕ್ಕಾಗತ್ತೇನ್ರಿ? ನಾವು ಓದಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಅವ್ರ ಏನ್ ಬೇಕಂತ ಓದಿದ. ಹೌದು, ನಾನು ಅಲ್ಲಿ ಕೂತಿದ್ದಾಗ ಹೇಳಿರೋದು. ನೀವು ಕೂತಾಗ ಹೌದು, ಈಗಲೂ ಹೇಳ್ತೀನಿ, ನಾನು ಅವ್ರು ಬರ್ಕೊಟ್ಟಾಗ ಓದಕ್ಕಾಗಲ್ಲ, ನಾ ಬರ್ಕೊಟ್ಟಾಗ ಅವರು ಓದಕ್ಕಾಗಲ್ಲ. ಮುಂದೆ ಇರೋಂತ ಗವರ್ನರ್ ಮುಂದೆ ಅವ್ರ ಕಾರ್ಗೆ ಮಾತ್ರ ಒಂದು ಲೋಗೋ ಇರ್ತದೆ.
ಅಶೋಕ ಸ್ತಂಭದ ಒಂದು ಲೋಗ ಇರ್ತದೆ. ಗವರ್ನರ್ ಕಾರ್ಗೆ ಮಾತ್ರ ಇರೋದು, ರಾಷ್ಟ್ರಪತಿಗಳ ಕಾರ್ಗೆ ಮಾತ್ರ ಇರೋದು, ಮುಖ್ಯಮಂತ್ರಿಗಳು ಇನ್ನೂ ಸಮರ್ಥನೆ ಮಾಡ್ತಾವ್ರಲ್ಲ ಅವರು.